ವೀಕ್ಷಕರೇ, ಪಾಟೀಲ್ ನ್ಯೂಸ್ ಅಲರ್ಟ್ ಸುದ್ದಿಗೆ ಸ್ವಾಗತ ಸುಸ್ವಾಗತ. ಹಾಲಪುರ ಪಂಚಾಯಿತಿಗೆ ಅಧಿಕಾರಿಗಳು ಚಕ್ಕರ್, ಆಡಳಿತ ಪಂಚರ್, ಮೇಲಾಧಿಕಾರಿಗಳು ಡೋಂಟ್ ಕೇರ್. ಮಸ್ಕಿ ತಾಲೂಕಿನ ಹಾಲಪುರ ಗ್ರಾಮ ಪಂಚಾಯಿತಿಯು ಬಹುತೇಕ ದೊಡ್ಡ ಗ್ರಾಮ ಪಂಚಾಯಿತಿಯಾಗಿದ್ದು ಹೆಸರಿಗಷ್ಟೇ ದೊಡ್ಡ ಗ್ರಾಮ ಪಂಚಾಯಿತಿ, ಆದರೆ ಅಭಿವೃದ್ಧಿ ಪ್ರಗತಿ ಅಯೋಮಯ. 26 ಸದಸ್ಯರನ್ನ ಒಳಗೊಂಡಿದೆ. ಇಲ್ಲಿ ಅಧಿಕಾರಿಗಳು ಹಾಜರಾತಿಯಲ್ಲಿ ಮಾತ್ರ ಸಹಿ, ಅವರು ಕೂಡುವ ಕುರ್ಚಿ ಮಾತ್ರ ಖಾಲಿ. ಇದು ದೊಡ್ಡ ದುರಂತ. ಇನ್ನು ವಿಪರ್ಯಾಸ ಅಂದರೆ ಇಲ್ಲಿಯ ಪಿಡಿಒ ವಿಶ್ವನಾಥ್ ಅವರು ಸತತ ಗೈರು, ಜಯಂತಿಗಷ್ಟೇ ಹಾಜರಿ. ಇನ್ನು ಹೀಗಿರುವಾಗ MC ರೆಡ್ಡಿ ಅವರು ಕಾರ್ಯನಿರ್ವಹಣೆ ಮಾಡುತ್ತಿದ್ದು, ಜೊತೆಗೆ ಹೆಚ್ಚುವರಿಯಾಗಿ ಗ್ರೇಡ್ 1 ಸೆಕ್ರೆಟರಿಯಾಗಿ ಬಸವರಾಜ್, ಸೆಕ್ರೆಟರಿಯಾಗಿ ಪರೇಣ ಪಾಮನ್ಕಲ್ಲೂರು, ರಂಗಪ್ಪ ಕಂಪ್ಯೂಟರ್, ಗ್ರಂಥಪಾಲಕ ಜ್ಞಾನಪ್ಪ, ಇನ್ನು ಉದ್ಯೋಗ ಖಾತ್ರಿಯ ಸಹಾಯಕರು, ಇಷ್ಟೆಲ್ಲ ತುಂಬಿದ ಅಧಿಕಾರಿ ವರ್ಗದವರಿದ್ದರೂ ಕೂಡ ಜನರು ಹಲವಾರು ಸಮಸ್ಯೆಗಳಿಂದ ಪಂಚಾಯಿತಿಗೆ ಹೋದಾಗ ಒಬ್ಬ ಅಧಿಕಾರಿಯೂ ಸದಸ್ಯರು ಇಲ್ಲ. ಜನರ ಸಮಸ್ಯೆ ಆಲಿಸಬೇಕಾದ ಜನಪ್ರತಿನಿಧಿಗಳು, ಅಧಿಕಾರಿಗಳು ಮತ್ತೆ ಯಾಕೆ ಬೇಕು ನಮ್ಮ ಪಂಚಾಯಿತಿಗೆ ಅಂತಾರೆ. ತಕ್ಷಣ ಧಾವಿಸಿದ ಪಾಟೀಲ್ ನ್ಯೂಸ್ ಅಲರ್ಟ್ ಸುದ್ದಿ ಚಾನೆಲ್ ಅಧಿಕಾರಿಗಳಿಗೆ ಕರೆ ಮಾಡಿದ್ರೆ ನೋ ಆನ್ಸರ್, ನೋ ರೆಸ್ಪಾನ್ಸ್. ಇದೇನಾ ಇವರ ಆಡಳಿತ? ನಾಚಿಕೆ ಆಗಬೇಕು ಇವರಿಗೆಲ್ಲ. ಕೊನೆಗೆ ತಾಲೂಕು ಪಂಚಾಯಿತಿ ಸಿಇಒ ಅವರಿಗೆ ಕಾಲ್ ಮಾಡಿದ್ರೆ ಉತ್ತರ ನೋಡೋಣ ಮಾಡೋಣ ಎನ್ನುವ ಹಾರಕ್ಕೆ ಉತ್ತರವನ್ನು ಜನರಿಗೆ ಸುಮಾರು 1 ತಿಂಗಳಿಂದ ಇರ್ಕಲ್ ಕೆರೆ ನೀರು ಇಲ್ಲ. ಸ್ಥಳೀಯ ಬೋರ್ಗಳು ಕೈಕೊಟ್ಟಿದ್ದು ನೀರಿನ ಅಪಪ್ಪ ಜನರಿಗೆ ಹೇಳುತ್ತಿರುವುದು ಯಾವುದು ಕಿಂಚತ್ತೂ ಲೆಕ್ಕಕ್ಕಿಲ್ಲ. ಅದೇ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ನೀರಿಗಾಗಿ ಕೋಟಿ ಹಣ ಮೀಸಲಿದೆ, ನೀರಿನ ಸಮಸ್ಯೆ ಆಗದಂತೆ ನೋಡಿಕೊಳ್ಳಿ ಎಂದು ದಿನನಿತ್ಯ ಹೇಳುತ್ತಾರೆ. ಇಲ್ಲಿ ಅಧಿಕಾರಿಗಳು ಯಾವುದೂ ಮಾಡ್ತಾ ಇಲ್ಲ. ಇಷ್ಟೆಲ್ಲ ಸಮಸ್ಯೆಗಳು ಕ್ಷೇತ್ರದ ಶಾಸಕರಿಗೂ, ತಹಶೀಲ್ದಾರಿಗೂ, TPEO ಅವರಿಗೂ ಗೊತ್ತಿದ್ರೂ ಕೂಡ ಏನೂ ಪರಿಹಾರ ಇಲ್ಲ. ಬಹುತೇಕ ಹಾಲಪುರದಲ್ಲಿ ಇರುವಂತಹ ನಾಡ ಕಚೇರಿ, ರೈತ ಸಂಪರ್ಕ ಕೇಂದ್ರ ಅಧಿಕಾರಿಗಳು ಕಚೇರಿಗೆ ಬರುವುದು, ಕಚೇರಿಯಲ್ಲಿ ಕೆಲಸ ಮಾಡುವುದು ತೀರಾ ಅಪರೂಪ. ಇವರೆಲ್ಲ ಸಿಗೋದು ಮಸ್ಕಿಯಲ್ಲಿ. ನಿಜಕ್ಕೂ ಸಾಮಾನ್ಯ ಜನರಿಗೆ ದುರಂತದ ವಿಚಾರ. ನಿಮ್ಮ ಹೆಸರೇನಪ್ಪ? ಮಂಜೂರ್ ಪಾಷಾ. ನಿಮ್ದು ಯಾವರು? ಹಾಲಾಪುರ. ಏನು ಬಂದಿರಿ ಇಲ್ಲಿಗೆ? ನೀರು ಕೇಳ ಬಂದಿವ್ರಿ. ನೀರಿಲ್ಲ. ಹಾಲಾಪುರ 8 ದಿವಸ ನೀರು ಬಿಟ್ಟಿಲ್ಲ. ಮತ್ತು ಇಲ್ಲಿಗೆ ಸಿಬ್ಬಂದಿ ಬಿಟ್ಟಿದ್ದಾರೆ ಯಾರನ್ನಲ್ಲಿ? ಯಾರು ಬಿಟ್ಟ ಅದೇ ಯಾರನ್ನಲ್ಲಿ? ಮತ್ತು ಏನು ಮಾಡಿದ್ರಿ ಇಲ್ಲಿ? ಏನು ಮಾಡಿದ್ರಿ? ಮತ್ತೆ ಬರೋದು ಸೋಮವಾರ, ಬರೋದು ಹೋಗೋದು, ಪರಿಹಾರ ಮಾತ್ರ ಏನಿಲ್ಲ. ಅಮ್ಮ ಯಾವೂರಮ್ಮ? ಬಸವಣ್ಣ ಕ್ಯಾಂಪಮ್ಮ. ನಿಮ್ಮ ಹೆಸರಮ್ಮ? ವಿಷನಮ್ಮ. ಯಾವ್ದಕ್ಕೆ ಬನ್ನಿ ಪಂಚಾಯತಿಗೆ? ಮನೆ ಮಾಡಿಸಿವ್ರಿ, ಮತ್ತೆ ಬಿಲ್ಲಿನ ಸಂಬಂಧ ಕೇಳಕ್ ಬಂದಿದ್ವಿ. ಈ ಬೆಟ್ಟದ ಮೇರೆಗೆ ಯಾರಲ್ರಿ ಅವರು? ಯಾರಲ್ಲಮ್ಮ? ಯಾರಲ್ರಿ ಸರ್? ಈಗ ಯಾರಿಗೆ ನೀವು ಬಂದು ಇಡೋದ ಆಮೇಲೆ? ಎಡತ್ತಾಯ್ತ್ರಿ, ಯಾರಿಲ್ಲ. ಅಲ್ಲ ಬಂದ ಅಂದ ಎಷ್ಟೊತ್ತಷ್ಟೇ? ಆತ್ರಿ, ಅರ್ಧ ತಾಸು ಆಗೋಯ್ತು. ಅರ್ಧ ತಾಸು ಆಯ್ತು. ಇನ್ನು ಯಾರು ಬಂದಿಲ್ಲ? ಯಾರು ಬಂದಿಲ್ಲ. ಇನ್ನು ಸಮಸ್ಯೆ ಅಂತ ಬಂದು ನೀವು ಸಮಸ್ಯೆಗಳಕ್ಕೆ ಯಾರು ನೋಡಿಲ್ಲ ಪಂಚಾಯತಿ? ಯಾರಲ್ರಿ, ಅದಕ್ಕೆ ಕೇಳಕ್ಕಂತ ಬಂದಿದ್ರಿ. ಏನಮ್ಮ ನಿಮ್ಮ ಸಮಸ್ಯೆ? ಇದು ಮನೆದ್ರಿ. ಮನೆದು ಏನಮ್ಮ? ಮನೆ ಬಿಲ್ಲು ಮನೆ ಕಟ್ಟಿವಿ ಅಲ್ರಿ, ಬಿಲ್ಲು ಅಂದಾನ. ಮತ್ತೆ ಎಲ್ಲ GPS ಪ್ಯಾಪಿಸ್ ಮಾಡ್ಕೊಂಡ. ಅದನ್ನ ಬಿಲ್ ಆಗಿಲ್ಲ? ಬಿಲ್ ಆಗಿಲ್ರಿ, ಅದನ್ನ ಕೇಳಕ್ಕ ಬಂದಿದೆ. ಇಲ್ಲಿ ಯಾರಿಲ್ಲ? ಯಾರಿಲ್ಲ ಸರ್. ಮಾಡ್ತಾನೋ ಮನೆಗೆ ಎಲ್ಲ ಕಾರಣ ಕೊಡ್ತೀನಿ.